ನಾನೇನು ಮಾಡಿದೆ ಅಂತ ಹೇಳಿದ್ರೆ ಮನೆ ಕ್ಲೀನ್ ಮಾಡಬೇಕು. ಸೊ ಸಮ್ಮರ್ ಆಗಿರೋದ್ರಿಂದ ನಮ್ಮದೊಂದು ಟೆರೆಸ್ ಮೇಲೆ ಮತ್ತು ನಮ್ಮದೊಂದು ಔಟ್ಹೌಸ್ ಇದೆ. ಎ ಸಿ ಶೀಟಿಂದ ಮಾಡಿರುವಂತಹ ಒಂದು 2 ಮನೆ ಇದೆ. ಒಂದು ಸಿಂಗಲ್ ಬೆಡ್ರೂಮ್ಸು ಎಲ್ಲ ಯೂಸ್ ಆಗಿದೆ, ಅಂದರೆ ದೊಡ್ಡ ವೈಡ್ ಆಗಿದೆ. ಸೊ ಅಲ್ಲಿ ಲೀವ್ಸ್ ಎಲ್ಲ ಬಿದ್ದಿರೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಯಾರು ಹೆಲ್ಪರ್ ಸಿಗದಿರೋ ಕಾರಣ, ನಿಮಗೆ ಗೊತ್ತಿದೆ ಇವಾಗ ಹೆಲ್ಪರೆಲ್ಲ ಬಂದರೆ ಏನೇನು ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಅವ್ರಿಗೆ ನಾವು ಕೆಲಸ ವಹಿಸೋದ್ರೆ ನಾವು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕಾಗತ್ತೆ. ಸೊ ಅದು ಒಂದು ಟೆರಿಬಲ್ ಜಾಬ್ ಅದು ಅಲ್ವಾ. ನಿಂತ್ಕೊಂಡು ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೇಳಿದರೆ ಅವ್ರು ಮತ್ತೊಂದು ಏನೋ ನಮಗೆ ತಲೆ ಮೇಲೆ ಹಾಕ್ಬಿಡ್ತಾರೆ, ಮತ್ತು ಎಷ್ಟೊಂದು ಡ್ಯಾಮೇಜ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಸೊ ಆ ಕಾರಣದಿಂದ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಮ್ಟೈಮ್ಸ್ ನಾವು ಬೇರೆ ಹೆಲ್ಪರ್ನ ಇಟ್ಕೊಂಡು ಮಾಡ್ತಾಯಿದ್ರು. ಒಳ್ಳೆಯವರು ಸಿಕ್ಕಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಕೆಲವರು ಇದ್ದಾರೆ ಎಷ್ಟೊಂದು ನಮಗೆ ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ. ಇಲ್ಲ ಏನಾದರೂ ನಾವು ಇಟ್ಟಿದ್ರೆ ಅದನ್ನು ತಗೊಂಡು ಹೋಗ್ಬಿಟ್ಟಿರ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ. ಯಾವಾಗಲೂ ನೋಡ್ಕೊಂಡಿರ್ತೀವಿ. ದೊಡ್ಡ ಟಾರ್ಪಲ್ ಎತ್ಕೊಂಡು ಹೋಗಿದ್ದಾರೆ, ಸುಮಾರು 5,000-6,000 ಟಾರ್ಪಲ್ ಅದನ್ನು ಎತ್ಕೊಂಡು ಹೋಗಿದ್ದಾರೆ, ವಾಟರ್ ಪ್ರೂಫ್ದು. ದೆನ್ ಕುಕ್ಕರ್ಸ್ ಎಲ್ಲ ಇಟ್ಟಿದ್ರಿ, ಅದನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಸೊ ಅದಕ್ಕೆ ನಾವು ಅದನ್ನ ನೋಡ್ಕೊಂಡು ನಾವು ನಿಂತ್ಕೊಳ್ಬೇಕಾಗತ್ತೆ. ಸೊ ನಮಗೆ ಅದು ಟೈಮೇ ಇರೋದಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಇವತ್ತು, ನೋಡೋಣ ಏನಾದರೂ ಮಾಡಿ ನಾವು ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಆಯಿತಾ, ಕಾರ್ಡ್ಲೆಸ್ದು ತೊಗೊಂಬಂದಿದ್ದೆ ನೋಡಿ, ಕಾರ್ಡ್ಲೆಸ್ ಆಯಿತಾ. ಏನು ಮಾಡೋದು ಅಂತ ಯೋಚನೆ ಮಾಡಿ ನೋಡಿ, ಇದು ಕಾರ್ಡ್ಲೆಸ್ ವಾಯ್ಲೆಂಟ್ ಫ್ಯಾನ್ ಅಂತ ಹಾಕ್ತೀನಿ ನಾನು. ಅದನ್ನು ತೊಗೊಂಬಂದಿದ್ದೆ, ಯೂಸ್ ಮಾಡಿದೆ. 2 hours ಚಾರ್ಜ್ ಮಾಡಿದ್ರೆ ಬರೋದೇ ಓನ್ಲಿ 5 minutes. ನಿಜವಾಗ್ಲೂ ನೀವು ಯಾವುದಾದ್ರೂ ಒಂದು ಬ್ರ್ಯಾಂಡ್ ತೊಗೊಳ್ಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ. ಇದು ವರ್ತ್ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಿಜಕ್ಕೂ ವರ್ತ್ ಅಲ್ಲ, ಸುಮ್ಮನೆ ದುಡ್ಡು ವೇಸ್ಟು, ಟೈಮು ವೇಸ್ಟ್ ಆಗುತ್ತೆ ನಮಗೆ. ಪ್ರತಿ ಸಲ ಹೋಗ್ಬಿಡೋದು, ಒಂದು 5 minutes ಕ್ಲೀನ್ ಮಾಡಿ ಬರಬೇಕಂದ್ರೆ ಅಷ್ಟು ದೊಡ್ಡದಿರುತ್ತಲ್ಲ ಜಾಗ, ಅದನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. 5 minutes ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಮತ್ತೆ ಬಂದು ಚಾರ್ಜ್ಗೆ ಹಾಕ್ತು 2 ಬ್ಯಾಟ್ರಿ ಕೊಡ್ತಾರೆ, ಅಂದರೆ 10 minutes ನಾವು ಕೆಲಸ ಮಾಡ್ಬೋದು ಅಷ್ಟೇ, ಅದ್ರ ಮೇಲೆ ಆಗೋದಿಲ್ಲ. ಸೊ ನೋಡಿಕೊಂಡು ತೊಗೊಳ್ಳಿ, ವಿಚಾರಿಸ್ಕೊಂಡು ತೊಗೊಳ್ಳಿ. ನೋಡಿ ಈ ಥರ ಇರುತ್ತೆ ಕಾರ್ಡ್ಲೆಸ್ಸು. ಇದನ್ನು ರಿಮೂವ್ ಮಾಡ್ಬೋದು, ಕೆಳಗಡೆ ಲಿಥಿಯಂ ಬ್ಯಾಟ್ರಿ ಅಂತ ಬರುತ್ತೆ, ಅದನ್ನು ರಿಮೂವ್ ಮಾಡ್ಬೋದು. ಮಾಡಿಕೊಂಡು ನೀವು ಯೂಸ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಬರುತ್ತೆ, ಲಿಥಿಯಂ ಬ್ಯಾಟ್ರಿ ಅಂತ ಬರುತ್ತೆ. ಇದನ್ನು ನೀವು ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ನೋಡ್ಕೊಂಡು ಮಾಡಿ, ನೋಡಿಕೊಂಡು ಯಾವುದು ತೊಗೋಬೋದು ಅಂತ. ನಾನು ರೆಕಮೆಂಡೇಬಲ್ ಅಂತ ಹೇಳ್ತಾ ಇಲ್ಲ ಅಷ್ಟೇ, ಇದನ್ನು ನಾಟ್ ರೆಕಮೆಂಡೇಬಲ್. ಕಾರ್ಡ್ಲೆಸ್ಸು ನಿಮಗೆ ರೆಕಮೆಂಡೇಬಲ್ಲ. ಯಾವ ಕಂಪನಿ ಲಾಂಗ್ ಡ್ಯೂರೇಷನ್ ಬರುತ್ತೆ, ನಿಮ್ಗೆ ಯೂಸ್ಬಲ್ ಆಗುತ್ತೆ. ಡಿಸಪಾಯಿಂಟ್ಮೆಂಟೆಡ್ ಅಂತ ಹೇಳಲ್ಲ, ಡಿಸಪಾಯಿಂಟೆಡ್ ಐ ವೋಂಟ್ ಸೇ ಡಿಸಪಾಯಿಂಟೆಡ್. ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಟು ಶೇರ್ ವಿತ್ ಅದರ್ಸ್ ಅಲ್ವಾ. ನಾನು ನೋಡಿ ರಿವ್ಯೂಸ್ ನೋಡಿ ತೊಗೊಂಡಿದ್ದಿದ್ರೆ ನನಗೂ ನಾನು ಇದು ಮಾಡ್ಬೋದಾಯಿತು. ನಾನು ಸಡನ್ಲಿ ನೋಡಿದೆ, ಸೊ ಖುಷಿಯಾಗೋಯ್ತು ಕಾರ್ಡ್ಲೆಸ್ಸು ಸೊ ಬರುತ್ತೆ ಅಂತ ಹೇಳಿಬಿಟ್ಟು. ನಾನು ಏನೂ ಅದರದ್ದು ಕೇಳಿದೆ, ಬ್ಲೈಂಡ್ಲಿ ಆಗಿ ನಾನು ಅದನ್ನು ಪರ್ಚೇಸ್ ಮಾಡಿದೆ. ಸೊ ಇದೊಂದು ಎಕ್ಸ್ಪೀರಿಯೆನ್ಸು. ಕೆಲವ್ರು ಗೊತ್ತಿದ್ರೂ ಹೇಳೋದಿಲ್ಲ, ಅವ್ರಿಗೆ ಒಂದು ಜಲಸ್ ಅಂತ ಅನ್ನೋದಕ್ಕಿಂತ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು ಇವಾಗ ಅಂತ ಹೇಳಿಬಿಟ್ಟು ಕೆಲವ್ರು ರಿವ್ಯೂಸ್ನೇ ಹೇಳೋದಿಲ್ಲ ಅಲ್ವಾ. ಅಯ್ಯೋ ಅವ್ರು ಮಾಡ್ಕೊಳ್ಳಿ ಬಿಡಿ, ಅವ್ರು ದುಡ್ಡು ವೇಸ್ಟ್ ಆದರೆ ಆಗಲಿ ಬಿಡಿ, ನಮ್ಮ ಮುಂದೆನೇ ಅವರು ಇವಾಗ ಹೇಗೆ ನಡೀತಾ ಇದೆ ಅಲ್ವಾ, ನಾವು ದೊಡ್ಡವರು ಅಂತ ಹೇಳಿಬಿಟ್ಟು ಇವಾಗೆಲ್ಲ ವಾರ್ ನಡೀತಾ ಇದೆಯಲ್ಲ, ಅದೇ ಥರ ಯಾರು ಇನ್ನೋಸೆಂಟ್ ಪೀಪಲ್ಸ್ ಆರ್ ಬಕ್ರ ಆಗ್ತಾ ಇರೋದು ಅಲ್ವಾ. ಹಂಗೆ ನಾನು ಇದರಲ್ಲಿ ಬಕ್ರ ಆಗಿಬಿಟ್ಟೆ. ಬಕ್ರ ಅಂತಲ್ಲ, ನೋಡಿದ ಖುಷಿಗೆ ಅಪ್ಪ ಸಿಕ್ಬಿಡ್ತಲ್ಲ, ಅಯ್ಯೋ ಕ್ಲೀನ್ ಮಾಡ್ಬೋದು ಆರಾಮಾಗಿ, 1 ಗಂಟೆ ಬರ್ಬೋದು ಅಂತ ಹೇಳ್ಬಿಟ್ಟು ಐ ಟ್ರಸ್ಟೆಡ್ ನನ್ನ ಬೈ ಇಟ್. ಇದು ಯಾವುದೂ ಟ್ರಸ್ಟೆಡ್ ಅಲ್ಲ. ಖಂಡಿತವಾಗೂ ಕಾರ್ಡ್ಲೆಸ್ ಏನಾದರೂ ನಿಮ್ಗೆ ಸಿಕ್ಕಿದ್ರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿಕೊಂಡು ಯಾರಾದರೂ ಯೂಸ್ ಮಾಡಿದರೆ ಅವ್ರ ಹತ್ರಕ್ಕೆ ನೀವು ರಿವ್ಯೂಸ್ ತೊಗೊಂಡು ಯೂಸ್ ಮಾಡಿ. ರಿವ್ಯೂಸು ಸಮ್ಟೈಮ್ಸು ಏನೋ ಒಂದು ಕೊಟ್ಬಿಡ್ತಾರೆ, ಜೆನ್ಯೂನ್ ರಿವ್ಯೂಸ್ ಕೊಡೋದನ್ನು ನೋಡಿಕೊಂಡು ಯೂಸ್ ಮಾಡಿ. ಇಟ್ ಈಸ್ ಎ ಜೆನ್ಯೂನ್ ರಿವ್ಯೂಸ್. ಕಾರ್ಡ್ಲೆಸ್ದು 10 to 15 minutes ಬರೋಲ್ಲ, 8 minutes ಅಷ್ಟೇ ಅಂತ ಬರೋದು. ನಾನು ಕೇಳಿದೆ, ಎನ್ಕ್ವೈರಿ ಮಾಡಿದೆ. ಅವ್ರ ಬೈಯರ್ ನಾನು ಅವ್ರ ಹತ್ರ ಹೇಳಿದ್ದಿದ್ದರೆ ನಾನು ಬೈ ಮಾಡ್ತಾನೆ ಇರಲಿಲ್ಲ. ಡೈರೆಕ್ಟು ಇದಾಗುತ್ತಲ್ಲ
ಚಾರ್ಜ್ಗೆ ಹಾಕ್ಕೊಂಡು ಮಾಡ್ತೀವಲ್ಲ, ಎಕ್ಸ್ಟೆನ್ಷನ್ ಕೇಬಲ್ ತೊಗೊಂಡು ಹೆಂಗೋ ಕ್ಲೀನ್ ಮಾಡ್ಬೋದಾಯಿತು. ಇದು ನಾನ್ ರಿಟರ್ನಬಲ್, ಇದು ರಿಟರ್ನಬಲ್ ಇಲ್ಲ, ಎಕ್ಸ್ಚೇಂಜು ಇಲ್ಲ, ಏನೂ ಇಲ್ಲ. ಸೊ ಡೈರೆಕ್ಟ್ ಪರ್ಚೇಸ್ ಮಾಡಿದ್ದು. ಆನ್ಲೈನಲ್ಲಿ ಆಗಿದ್ದರೆ ನಾವು ರಿಟರ್ನ್ ಮಾಡ್ಬೋದಾಗಿತ್ತು, ಅಲ್ಲಿ ಪಾಲಿಸಿ ಇರ್ತಿತ್ತು. ಇವ್ರು ಕೊಡೋಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಬ್ಯಾಡ್. ಇಟ್ ಈಸ್ ನಾಟ್ ಡಿಸಪಾಯಿಂಟ್ಮೆಂಟ್. ಓಕೆ, ಸಣ್ಣ ಪುಟ್ಟಗಳು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸಣ್ಣ ಪುಟ್ಟಗಳ ಕೆಲಸಗಳು ಮನೆ ಒಳಗಡೆ, ಅಲ್ಲಿ ಡಸ್ಟು, ಗೇಟ್ ಹತ್ರಕ್ಕೆ ನೀವು ಗುಡಿಸ್ಕೊಳ್ಳೋದಾದರೆ, ಕಾಂಪೌಂಡ್ ಒಳಗಡೆ ಗುಡಿಸ್ಕೊಳ್ಳೋದಾದರೆ ಅಂಥ ಕೆಲಸಗಳು ಈಸಿಯಾಗಿ ಆಗುತ್ತೆ. ಆದರೆ ಡಸ್ಟ್ಗಳೆಲ್ಲ ಕಾಲ ಮೇಲೆ ಬೀಳುತ್ತೆ, ತಲೆ ಮೇಲೆ ಬೀಳುತ್ತೆ. ಡಸ್ಟ್ಗಳು ಗೊತ್ತಿರುತ್ತಲ್ಲ, ನಿಮ್ಮ ಡಸ್ಟ್ಗಳು ಗುಡ್ಸೋಕೆ ಹೋದರೆ ಡಸ್ಟ್ಗಳು ಬಿದ್ದೇ ಬೀರುತ್ತೆ ಅಲ್ವಾ. ಸೊ ಬಿಫೋರ್ ನೀವೆಲ್ಲ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡು ಬಾತ್ ತೊಗೊಳಕ್ಕೆ ಮುಂಚೆ ಎಲ್ಲ ಮಾಡಿಕೊಂಡು ಮಾಡಿದ್ರೆ ಈಸಿಯಾಗಿ ಅಂತಹ ಕೆಲಸ ಆಗ್ಬೋದು ಅಂತ ಹೇಳ್ಬೋದು.